ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಮುಡಾ ಪ್ರಕರಣದಲ್ಲಿ ಹೈಕೋರ್ಟ್ ತೀರ್ಪು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ರಾಜಕೀಯ ಬದುಕಿನ ಅತಿ ದೊಡ್ಡ ಆಘಾತ. 40 ವರ್ಷಗಳ ರಾಜಕೀಯ ಬದುಕಿನಲ್ಲಿ ಕೆಲವು ಆರೋಪಗಳನ್ನು ಸಿದ್ದರಾಮಯ್ಯನವರು ಎದುರಿಸಿದ್ದರು ನಿಜ. ಆದರೆ ಯಾವ ಆರೋಪವು ಕಾನೂನಾತ್ಮಕವಾಗಿ ಅವರ ಕೊರಳಿಗೆ ಈ ರೀತಿಯಾಗಿ ಸುತ್ತಿಕೊಂಡಿರಲಿಲ್ಲ. ರಾಜ್ಯಪಾಲರು ತಮ್ಮ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿರುವುದೇ ತಪ್ಪು ಅಂತ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದರು. ಬಹಳ ವಿವರವಾಗಿ ಹೈಕೋರ್ಟ್ನ ಪೀಠ ಜಸ್ಟಿಸ್ ನಾಗಪ್ರಸನ್ನರು ಪ್ರಕರಣದ ಪ್ರತಿವಾದಗಳನ್ನು ಕೇಳಿಸಿಕೊಂಡರು. 30 ಗಂಟೆಗೂ ಹೆಚ್ಚು ನಡೆಯಿತು ಇದರ ವಾದ ಪ್ರತಿವಾದ. ಇವತ್ತು ತೀರ್ಪು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಆಘಾತ. ಅವರ ರಿಟ್ ಅರ್ಜಿ ವಜಾಗೊಂಡಿದೆ. ಸ್ಪಷ್ಟ ಶಬ್ದಗಳಲ್ಲಿ ಎಲ್ಲೂ ಗೊಂದಲಕ್ಕೆ ಅವಕಾಶ ಇಲ್ಲದಂತೆ ಹೈಕೋರ್ಟ್ ಹೇಳಿದೆ ಈ ವಿಷಯ ತನಿಖೆಯಾಗಬೇಕು ಅಂತ. ಸ್ಪಷ್ಟ ಶಬ್ದಗಳಲ್ಲಿ ನಿಸ್ಸಂಶಯವಾಗಿ ಹೈಕೋರ್ಟ್ ಹೇಳಿದೆ ತನಿಖೆಯಾಗಬೇಕು ಈ ವಿಷಯ ಅಂತ. ರಾಜ್ಯಪಾಲರು ತಮ್ಮ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿರುವುದನ್ನು ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು. ಅವರ ಪರವಾಗಿ ವಾದ ಮಾಡೋದಕ್ಕೆ ದಿಲ್ಲಿಯಿಂದ ಅಭಿಷೇಕ್ ಮನು ಸಿಂಘ್ವಿ ಬಂದಿದ್ದರು. 3 ಜನ ದೂರುದಾರರ ಪರವಾಗಿ 3 ಜನ ಸೀನಿಯರ್ ಕೌನ್ಸಿಲ್ಗಳು, ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ ಪ್ರೊಫೆಸರ್ ರವಿವರ್ಮ ಕುಮಾರ್, ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್, ಇವರೆಲ್ಲರ ವಾದಗಳನ್ನು ನ್ಯಾಯಾಲಯ ಕೇಳಿಸಿಕೊಂಡು ಪಾಯಿಂಟ್ ಬೈ ಪಾಯಿಂಟ್ ಮಂಡಿಸಲಾದ ವಾದಕ್ಕೆ ಪ್ರತಿ ವಾದ, ಪ್ರತಿ ಪಾಯಿಂಟ್, ಪ್ರತಿ ಆರ್ಗ್ಯುಮೆಂಟ್ ಮೆನ್ಷನ್ ಆಗಿದೆ 197 ಪುಟಗಳ ಆದೇಶದಲ್ಲಿ. ಇದರಲ್ಲಿ ಫಲಾನುಭವಿಗಳು ಬೇರೆ ಯಾರೋ ಹೊರಗಿನವರಲ್ಲ, ಅರ್ಜಿದಾರರ ಪತ್ನಿಯೇ ಲಾಭ ಪಡೆದಿದ್ದಾರೆ. ಆದ್ದರಿಂದ ಈ ಪ್ರಕರಣದಲ್ಲಿ ನಿಸ್ಸಂಶಯವಾಗಿ ತನಿಖೆಯ ಅವಶ್ಯಕತೆ ಇದೆ ಅಂತ ಜಸ್ಟಿಸ್ ನಾಗಪ್ರಸನ್ನ ತೀರ್ಪು ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರೆದುರು ಕಾನೂನಿನ ಆಪ್ಷನ್ಗಳಿದ್ದಾವೆ. ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಹೋಗಬಹುದು, ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಹೋಗಬಹುದು, ಹೈಕೋರ್ಟಿನ ಆದೇಶಕ್ಕೆ ತಡೆ ಕೋರಬಹುದು.
ಒಂದು ಕಡೆ ಕಾನೂನಲ್ಲಿ ಏನಾಗುತ್ತೆ ಅನ್ನೋ ಪ್ರಶ್ನೆ, ಇನ್ನೊಂದು ಕಡೆ ರಾಜಕೀಯವಾಗಿ ಏನಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿ ಮಾಡಿದ್ರು. ಪಕ್ಕದಲ್ಲಿ DCM DK ಶಿವಕುಮಾರ್ ಇದ್ರು. ರಾಜೀನಾಮೆಯ ಪ್ರಶ್ನೆಯೇ ಇಲ್ಲ, ನನ್ನ ಬೆಂಬಲಕ್ಕೆ ಉಪಮುಖ್ಯಮಂತ್ರಿಗಳನ್ನೂ ಸೇರಿಸಿದಂತೆ ಎಲ್ಲ ಸಚಿವರಿದ್ದಾರೆ, ಹೈಕಮಾಂಡ್ ನನ್ನ ಬೆಂಬಲಕ್ಕಿದೆ ಅಂದ್ರು. ಇನ್ನೊಂದು ಕಡೆ ಬಿಜೆಪಿಯ ಹೋರಾಟ, ರಾಜೀನಾಮೆ ಕೊಡಿ ಅಂತ. Open for investigation. See, whatever court said, I have read it. You are asking the question to the government. You see, I am confining to only the orders passed by the High Court. ಸರ್, ಈಗ ಹೈಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಪಕ್ಷ ಹೋರಾಟ. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಬೇಲ್ ಇದ್ದಾರೆ? ಅಲ್ಲ, ಬೇಲ್ ಇದಾರಪ್ಪ. ಅವ್ರು ಕೇಳಿ, ಈಗ ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ ಇಲ್ಲಿ. See, whatever court said, I have read it. You are asking the question to the government. You see, I am confining to only the orders passed by the High Court. ಸರ್, ಈಗ ಹೈಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಪಕ್ಷ ಹೋರಾಟ. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಬೇಲ್ ಇದ್ದಾರೆ? ಅಲ್ಲ, ಬೇಲ್ ಇದಾರಪ್ಪ. ಅವ್ರು ಕೇಳಿ, ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ ಇಲ್ಲಿ. ಜಡ್ಜ್ಮೆಂಟ್ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು. ನೀವು ಒಬ್ಬೊಬ್ರು ಒಂದೊಂದು ಥರ ಹೇಳೋದನ್ನ ನಾನು ಕೇಳಕ್ಕೆ ತಯಾರಿಲ್ಲ, ಯಾಕೆಂದರೆ ನನಗೂ ಜವಾಬ್ದಾರಿ ಇದೆ. ಒಂದು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ, ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು BJPಯವರು, ಮಾಡಿ ಕೇಸ್ ಹಾಕಿ ಜೈಲ್ ಕಳಿಸಿ, ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ. ಕೇಸು ಕೂಡ, ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು. ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ, ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಅವರು ಕ್ಲೀನಾಗೆ ಬರ್ತಾರೆ. ಯಾವ ತನಿಖೆ ಆದೇಶ ಮಾಡಲಿ, ಏನೇ ಮಾಡಲಿ, ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ, ಅವರೇನು ತಪ್ಪು ಕೂಡ ಮಾಡಿಲ್ಲ. ಸೊ ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ, ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ. ಜಡ್ಜ್ಮೆಂಟ್ ಕರಪ್ಷನ್ನು ಮತ್ತು ಮೇಲ್ನೋಟಕ್ಕೆ ಕಾನೂನುಗಳನ್ನು, ನಿಯಮಗಳನ್ನು ಗಾಳಿಗೆ ತೂರಿ ಮಾಡಲಾಗಿದೆ ಅನ್ನೋದನ್ನು ಮತ್ತು ಅಗತ್ಯ ಇದ್ದಾಗ ನಿಯಮಗಳನ್ನು ಬದಲಾವಣೆಯೂ ಮಾಡಲಾಗಿದೆ ಅನ್ನೋದನ್ನು ಹೈಕೋರ್ಟು ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನಲಿಕ್ಕೆ ಯಾವುದೇ ರೀತಿಯಾಗಿ ಕಾರಣಗಳಿಲ್ಲ. ಬೇರೆ ಸಾಮಾನ್ಯವಾದ ವ್ಯಕ್ತಿಗೆ ಇದು ಈ ಪ್ರಮಾಣದಲ್ಲಿ ಪರಿಹಾರ, ಈ ಪ್ರಮಾಣದಲ್ಲಿ ಅವರಿಗೆ ಒಂದು ಫೆಸಿಲಿಟಿ ಬೇರೆಯವರಿಗೆ ಸಿಗಲಿಕ್ಕೆ ಹಿಂದನೂ ಸಾಧ್ಯ ಇರಲಿಲ್ಲ, ಮುಂದೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹೈಕೋರ್ಟ್ ವೆರಿ ಸೀರಿಯಸ್ ಅಬ್ಸರ್ವೇಷನ್ಸ್ ಹೈಕೋರ್ಟ್ ಹ್ಯಾಸ್ ಮೇಡ್ ಅಗೇನ್ಸ್ಟ್ ದಿ ಚೀಫ್ ಮಿನಿಸ್ಟರ್. That's why Chief Minister has to immediately resign. He has to, without any further delay, ಅವರು ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ನಾನು ಅಪೀಲ್ ಮಾಡ್ತೀನಿ. ನೀವು ಅಪೀಲ್ ಮಾಡ್ಕೋರಿ, ಕಾನೂನಲ್ಲಿ ಪ್ರೊವಿಷನ್ ಇದೆ ಅಪೀಲ್ ಮಾಡೋದಕ್ಕೆ. ಆದರೆ ನೀವು ಹಿಂದೆ ನೀವೇನು ಮಾತನಾಡಿದ್ರಿ ಯಡಿಯೂರಪ್ಪನವ್ರ ಮೇಲೆ, ಯಾವಾಗ ರಾಜ್ಯಪಾಲರಿಗೆ ದೂರು ಕೊಟ್ಟ ನಂತರ ಅದನ್ನು ನೆನಪು ಮಾಡಿಕೊಂಡು, ಈ ದೇಶದ ಕಾನೂನು ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಇದರಿಂದ ಖಾತ್ರಿ ಆಗುತ್ತೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋದು ಕೂಡ ಇದರಿಂದ ಜನ ಅರ್ಥ ಮಾಡ್ಕೊಳ್ಬೇಕು. ಈ ದೇಶದ ಕಾನೂನನ್ನ ಧಿಕ್ಕರಿಸಿ ಮಾಡುವ ಯಾವುದೇ ಪ್ರಯತ್ನಗಳು ಕೂಡ ಸಾಂದರ್ಭಿಕವಾಗಿ ತತ್ಕ್ಷಣಕ್ಕೆ ಅವರಿಗೆ ಒಳ್ಳೆಯದನ್ನ ಆಗಿರಬಹುದು ಅಷ್ಟೇ, ಆದರೆ ದೀರ್ಘಕಾಲದಲ್ಲಿ ಕಾನೂನನ್ನು ಮುರಿಯುವವರು, ಕಾನೂನನ್ನು ವಿರೋಧಿಸುವವರು ಅವರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಖಾತ್ರಿ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತಿನ ಕೋರ್ಟಿನ ಆದೇಶ ಎತ್ತಿ ಹಿಡಿದಿದೆ. ಮತ್ತು ಮುಖ್ಯಮಂತ್ರಿಗಳ ಕುಟುಂಬವೇ ಒಂದು ಈ ಅವ್ಯವಹಾರದಲ್ಲಿ ತೊಡಗಿದಾಗ, ಮತ್ತವರು 2 ಬಾರಿ ಉಪಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ನಡೆದ ನಡವಳಿಕೆಗಳು
ಮತ್ತವರು ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಮೈಸೂರಿನ ಮೂಡಾದಿಂದ ಅವರು ತನ್ನ ಜಮೀನೇ ಅಲ್ಲದ, ತನ್ನ ಭೂಮಿಯೇ ಅಲ್ಲದಕ್ಕೆ ಪರಿಹಾರ ಕೇಳಿದ್ದು ತಪ್ಪು ಅಂತಕ್ಕಂಥದ್ದು ಇಡೀ ರಾಜ್ಯ ಮತ್ತು ರಾಷ್ಟ್ರದ ಜನರಿಗೆ ಗೊತ್ತಿತ್ತು. ಇದನ್ನ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಹಿರಿಯ ವಕೀಲರಾದ ಬಸವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಬಸವರಾಜ್ ಅವರೇ. ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ, ಗಂಗಾಧರ ಮೂರ್ತಿ ಅವರು JDSನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ್ ಅವ್ರದ್ದೇ ಒಂದು ಫಸ್ಟ್ ರಿಯಾಕ್ಷನ್ ತೊಗೊಂಬೋಣ. ಬಸವರಾಜ್ ಅವರು, ಈ ಹಿಂದೆ ಕೂಡ ನೀವು ಸ್ಟುಡಿಯೋದಲ್ಲಿರಲಿಲ್ಲ, ಲೈವ್ನಲ್ಲಿ ಬಂದಿದ್ರಿ. ಅಂದರೆ ಇಡೀ ಕೇಸ್ ಹೆಂಗೆ ಹೋಗಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಎಕ್ಸಾಕ್ಟ್ಲಿ ಅದೇ ರೆಪ್ಲಿಕೇಟ್ ಆದಂಗೆ ಅನ್ನಿಸ್ತಾ ಇದೆ. ಸೊ ಯು ಹ್ಯಾಡ್ ವೆರಿ ಮಚ್ ಎಕ್ಸ್ಪೆಕ್ಟೆಡ್ ದಿಸ್ ಜಡ್ಜ್ಮೆಂಟ್ ಅಂತ. ನಾಸ್ಟ್ರಾಡಾಮಸ್ ಅಂತ ಒಬ್ರು ಇದ್ದಾರೆ, ತಮ್ಗೆ ಗೊತ್ತಲ್ಲ, ಅವ್ರು ಏನೇನು ಭವಿಷ್ಯವಾಣಿ ಹೇಳಿದ್ರಲ್ಲ, ಅದು ನಾನು ಕಾನೂನಿನ ನಾಸ್ಟ್ರಾಡಾಮಸ್ ಅಂತ ತಮಾಷೆಗೆ ಹೇಳ್ಕೊತೀನಿ. ಈಗ 197 ಪೇಜ್ ಜಡ್ಜ್ಮೆಂಟ್ ಬರೆದಿದ್ದಾರೆ. ನಾನು ಜಸ್ಟ್ ಅಂತ ಹೇಳ್ಬಿಡ್ತೀನಿ. ನಾನು ಯಾವುದೇ ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ ಸಬ್ಜೆಕ್ಟ್ ಟು ದ ಪರ್ಮಿಷನ್ ಆಫ್ ಮೈ ಫ್ರೆಂಡ್ ಮಿಸ್ಟರ್ ರಮೇಶ್. ಮತ್ತೆ ಏನಿದೆ ಜಡ್ಜ್ಮೆಂಟಲ್ಲಿ ಏನಿದೆ, ನನ್ನ ಪ್ರಕಾರವಾಗಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ, ಕರ್ನಾಟಕ ಉಚ್ಚ ನ್ಯಾಯಾಲಯದ ಇತಿಹಾಸದಲ್ಲಿ ಅತ್ಯಂತ ಮಹತ್ತರವಾದ ತೀರ್ಪು ಅಂತಂದ್ರೆ ಇದು. ಪ್ರಿಂಟ್ಔಟ್ ಕೊಡ್ರು ಅಂದ್ರೆ ಪ್ರಿಂಟ್ಔಟ್ ತಂದು ಕೊಟ್ಬಿಟ್ರಿ. ಇಲ್ಲ, ನಾನು ಲಿಕ್ವಿಡ್ ಟೆಕ್ಸ್ಟಲ್ ತಂದು ಹಿಂಗಿದೆ. 197 ಪೇಜ್ ಇದೆ. ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತೀವಲ್ಲ, ಬಿಯಾಂಡ್ ದಟ್ ಇಟ್ಸ್ ಎ ಕ್ಲಾಸಿಕಲ್ ಜಡ್ಜ್ಮೆಂಟ್ ಆನ್ ದ ಪಾಯಿಂಟ್. ಎವ್ರಿಥಿಂಗ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಆಗಲಿ, ದೆನ್ ಸ್ಯಾಂಕ್ಷನ್ ಆಗಲಿ, ಅಂಡ್ ಎವ್ರಿಥಿಂಗ್ ಎಲ್ಲ. ನನಗೊಂದು ಸಣ್ಣ ಸಂಶಯ ಇದೆ, ಈ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಎತ್ತಲಾದ ಯಾವುದಾದ್ರೂ ಪ್ರಶ್ನೆಯನ್ನು ಅಡ್ರೆಸ್ ಮಾಡದೆ ಬಿಟ್ಟಿದಾರಾ ಅಂತ? ಇಲ್ಲ, ಎವ್ರಿಥಿಂಗ್ ಇಸ್ ಕವರ್ಡ್. ಕೆಲವೊಂದನ್ನ ನನ್ನ ಪ್ರಕಾರವಾಗಿ ಈ ಅರ್ಜಿದಾರರೇ ಮೈ ಮೇಲೆ ಎಳ್ಕೊಂಡಿದ್ದಾರೆ ಅಂತ. ಎಸ್ಪೆಷಲಿ ನೀವು ಇಶ್ಯೂ ನಂಬರ್ 8 ಇದೆಯಲ್ಲ, ನೀವು ಇಶ್ಯೂ ನೋಡಿ, ಇಶ್ಯೂಸ್ನ ಪ್ಯಾರಾಗ್ರಾಫ್ ನಂಬರ್ 18ರಲ್ಲಿ ಶುರು ಮಾಡ್ತಾರೆ ನೋಡಿ. 18ರಲ್ಲಿ ಇಶ್ಯೂ ನಂಬರ್ 1 ಇದೆಯಲ್ಲ, ಅರ್ಜಿದಾರರು ಗೌರವಾನ್ವಿತ ರಾಜ್ಯಪಾಲರ ಮುಂದೆ ಅರ್ಜಿ ಹಾಕಿದ್ದು ಸಮ್ಮತವೇ ಅನ್ನೋ ಒಂದು ಪ್ರಶ್ನೆ. ಅದನ್ನ ಪ್ಯಾರಾಗ್ರಾಫ್ 27 ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಇಶ್ಯೂ ನಂಬರ್ 2, 3 ಸೆಕ್ಷನ್ 17A ಇದೆಯಲ್ಲ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ, ಇದ್ರ ಕೆಳಗಡೆ ನೀವು ಕಡ್ಡಾಯವಾಗಿ ಪ್ರಿಯರ್ ಅಪ್ರೂವಲ್ ತಗೊಳ್ಳಬೇಕು, ಒಪ್ಪಿಗೆ ತಗೊಳ್ಳೇಬೇಕು ರಾಜ್ಯಪಾಲರದೊಂದು ಒಂದು ಪ್ರಶ್ನೆ. ಮತ್ತು ಈ ಒಪ್ಪಿಗೆಯನ್ನು ಪೊಲೀಸ್ ಆಫೀಸರೇ ತಗೋಬೇಕು ಅನ್ನೋ ಪ್ರಶ್ನೆನ ಇಶ್ಯೂ ನಂಬರ್ 2, 3. ಮತ್ತು 4ನೇ ಇಶ್ಯೂ ಗವರ್ನರ್ ಮಾಡ್ತಕ್ಕಂಥ ಒಂದು ತೀರ್ಮಾನ ಏನಿದೆಯಲ್ಲ, ಅದರಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ಇದೆ, ಅವರು ಅದು ಗಮನ ಕೊಟ್ಟಿದ್ದಾರೆ ಸೂಕ್ತ ಅನ್ನೋದು. ಮತ್ತು 5ನೇ ಇಶ್ಯೂ ಏನಂತ ಹೇಳಿದ್ರೆ, ನೀವು ರಾಜ್ಯಪಾಲರಂತ ಮಾಡ್ತಕ್ಕಂಥ ಒಂದು ಆಜ್ಞೆ ಏನಿದೆಯಲ್ಲ, ತೀರ್ಮಾನ ಏನಿದೆಯಲ್ಲ, ಅದಕ್ಕೆ ನೀವು ಸಂಪೂರ್ಣವಾದ ಮಾಹಿತಿ ಅವ್ರ ಮುಂದೆ ಇದ್ದರೆ ಆವಾಗ ಕೊಟ್ಟಂಥ ಒಂದು ಅಪ್ರೂವಲ್ನಲ್ಲಿ ಎಲ್ಲವನ್ನೂ ಡಿಸ್ಕಸ್ ಮಾಡಬೇಕೆ, ಅಥವಾ ಅವ್ರ ಮುಂದೆ ಸಾಕಷ್ಟು ದಾಖಲೆಗಳು ಇದ್ದರೆ ಸಾಕು. ನಾನು ಹೇಳಿದ್ದೆ ನೋಡಿ, ಸಾಕಷ್ಟು ದಾಖಲೆಗಳಿದ್ದರೆ ಸಾಕೇನದು ಒಂದು. ಮತ್ತು ಗವರ್ನರು ಏನು ತೀರ್ಮಾನ ತಗೊಂಡಿದ್ದಾರೆ, ರಾಜ್ಯಪಾಲರು ತಗೊಂಡಿರೋದು ಅತ್ಯಂತ ತೀವ್ರವಾಗಿ ಅವಸರದಿಂದ ನಾನ್ ಅಪ್ಲಿಕೇಶನ್ ಮಾಡಿದ್ದಾರೆ ಅಂತ ಲಾಸ್ಟಲ್ಲಿ ಹೇಳಿದೆ ನೋಡಿ. ಇಶ್ಯೂ ನಂಬರ್ 7 ಇದನ್ನ BNS ಯಾರು ಆರ್ಗ್ಯುಮೆಂಟ್ ಮಾಡಲಿಲ್ಲ, ಅದನ್ನು ಕೈಬಿಟ್ಟಿದ್ದಾರೆ. ಇಶ್ಯೂ ನಂಬರ್ 8 ಇದನ್ನು ಅವರೇ ಮೈ ಮೇಲೆ ಹೇಳ್ಕೊಂಡಿದ್ದು, ವೆದರ್ ಪ್ರೈಮಾ ಫೇಸಿ ರೋಲ್ ಆಫ್ ದ ಪಿಟಿಷನರ್ ಇಸ್ ಎಸ್ಟಾಬ್ಲಿಷ್ಡ್. ಯಾಕಂತಂದ್ರೆ ಇವರು ಒಂದು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಯಾವುದೋ ಒಂದು ಆಪಾದಿತನ ಪರವಾಗಿ ವಾದ ಮಾಡ್ತಾರಲ್ಲ ವಕೀಲರು, ಅಂಥ ಸನ್ನಿವೇಶದಲ್ಲಿ ನಾವು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸಮಗ್ರವಾಗಿ ವಾದವನ್ನು ಮಂಡಿಸಿದ್ರು. ಅದನ್ನು ಸಂಪೂರ್ಣವಾಗಿ ನ್ಯಾಯಾಧೀಶರು ಪರಿಗಣಿಸಲೇಬೇಕಾಗಿತ್ತು. ಸೊ 6, 8 ಇಶ್ಯೂಗಳನ್ನು ಕೂಡ ಸಮಗ್ರವಾಗಿ ಪರಿಗಣನೆ ಮಾಡಿ ಅತ್ಯಂತ ಮಹತ್ತರವಾದ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟನ್ನು ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಕೊಟ್ಟಿದ್ದಾರೆ. ನನ್ನ ಪ್ರಕಾರವಾಗಿ ದಿಸ್ ಜಡ್ಜ್ಮೆಂಟ್ ಆನ್ಸರ್ ಎವ್ರಿ ಒನ್ ಆಫ್ ದ ಕ್ವಶನ್ಸ್ ರೈಸ್ಡ್. ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ವೆದರ್ ದಿ ಡಿಸಿಷನ್ ಟೇಕನ್ ಬೈ ದಿ ಕ್ಯಾಬಿನೆಟ್ ಈಸ್ ಬೈಂಡಿಂಗ್ ಆನ್ ದ ಗವರ್ನರ್ ಅಂತ, ದಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿಸ್. ಅದನ್ನು ಅವತ್ತೇ ನಾಥ್ ಸಾಹೇಬ್ರು ಹೇಳಿದ್ದು. ಮತ್ತೆ ಸಾಮಾನ್ಯ ಸನ್ನಿವೇಶಗಳಲ್ಲಿ ರಾಜ್ಯಪಾಲರು ಕ್ಯಾಬಿನೆಟ್ನ ನಿರ್ಣಯವನ್ನ, ಕ್ಯಾಬಿನೆಟ್ನ ಸಲಹೆ ಸೂಚನೆಗಳನ್ನ ಪಾಲಿಸಲೇಬೇಕು. ಆದರೆ ಅಲ್ಲೊಂದು ಶಬ್ದ ಬಳಸ್ತಾರೆ, ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್, ಅಂದ್ರೆ ವಿಶೇಷದಲ್ಲೇ ವಿಶೇಷ ಸಂದರ್ಭಗಳಲ್ಲಿ ಅದನ್ನ ಪರಿಗಣಿಸಬೇಕಾಗಿಲ್ಲ. ಇದು ಕೂಡ ಅಂಥ ಒಂದು ವಿಶೇಷವಾದ ಸನ್ನಿವೇಶ ಅಂತ ಜಡ್ಜ್ಮೆಂಟ್ ಹೇಳುತ್ತೆ. ಅದು ಮುಖ್ಯಮಂತ್ರಿಯನ್ನೇ ಆಪಾದಿತ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ನೀವು ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕ್ಯಾಬಿನೆಟ್ ಮುಂದೆ ಹೋಗೋದು ಅವಶ್ಯಕತೆ ಬರೋದಿಲ್ಲ. ಇನ್ಹರೆಂಟ್ ಬಯಾಸ್ ಬರ್ತದೆ ಒಂದು. ಮತ್ತು ಅವ್ರು ಕೊಟ್ಟಂತಹ ಒಂದು ಅಭಿಪ್ರಾಯವನ್ನ ಪರಿಗಣಿಸ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ರಾಜ್ಯಪಾಲರಿಗೆ. ಯಾಕೆಂದ್ರೆ
ರಾಜ್ಯಪಾಲರು ಸಂವಿಧಾನಾತ್ಮಕ ಅವತ್ತು ಹೇಳಿದೆ ನಾನು 163 ಎಲ್ಲ ಇದೆ. ದಿ ಕ್ಯಾಬಿನೆಟ್, ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್, ದ ಏಡ್ ಅಂಡ್ ಅಡ್ವೈಸ್ ಆಫ್ ದೆಮ್, ದ ಗವರ್ನರ್ ವಿಲ್ ಆಕ್ಟ್ ಅಂತ. ಆದರೆ ಕೆಲವೊಂದು ಸನ್ನಿವೇಶದಲ್ಲಿ ಸ್ಪೆಷಲ್ ಅನಾಕ್ಟ್ಮೆಂಟ್ ಇರ್ತದೆ. ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟೀಸ್ ಆಕ್ಟ್, ದೆನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. These are the functions which are assigned to the governor in his individual capacity based on subjective satisfaction. ಅಂದರೆ ಅವರ ಮುಂದೆ ಇರ್ತಕ್ಕಂಥ ಸಮಗ್ರ ಮಾಹಿತಿ ಮೇಲೆ ಆ ಒಂದು ಸ್ಪೆಷಲ್ ಎನಾಕ್ಟ್ಮೆಂಟ್ ಮುಖಾಂತರ ಮಾಡಬೇಕಾಗುತ್ತೆ. ಇಂಥ ಸನ್ನಿವೇಶದಲ್ಲಿ ಕ್ಯಾಬಿನೆಟ್ ತೀರ್ಮಾನಕ್ಕೆ ಅವರು ಬದ್ಧರಾಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಕಾನೂನು ಪ್ರಕಾರವಾಗಿ ಅದು ಅವ್ರ ಮುಂದೆ ನಡೆಯೋದು ಇಲ್ಲ ನನ್ನ ಪ್ರಕಾರ. ಎಸ್ ರಮೇಶ್ ಬಾಬು ಅವರೇ, ರಾಜಕೀಯ ಆಮೇಲೆ ಚರ್ಚೆ ಮಾಡೋಣ. ಫಸ್ಟು ಕಾನೂನು. ಕಾನೂನು ಪ್ರಕಾರವಾಗಿ ಬಸವರಾಜರವರು ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಇನ್ ಕರ್ನಾಟಕ ಹೈಕೋರ್ಟ್ ಆ್ಯಂಡ್ ಮೈ ಕ್ಲೋಸ್ ಫ್ರೆಂಡ್. ಸ್ವಲ್ಪ ಅವ್ರು ಹೇಳಿದ ಅಭಿಪ್ರಾಯ ನಾನು ಡಿಫರ್ ಆಗ್ತೀನಿ, ನಾನು ಒಪ್ಪೋದಿಲ್ಲ. ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಈಗ ಸದ್ಯಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಯಾವಾಗುತ್ತೆ ಅಂದರೆ ಅದೇ ಫೈನಲ್ ಆದಾಗ ಅದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ. ಇದು ಅಪೀಲಬಲ್ ಆರ್ಡರ್. ಇದ್ರ ಮೇಲೆ ಇನ್ನು ಮತ್ತೆ ಹೈಕೋರ್ಟ್ ಡಬಲ್ ಬೆಂಚ್ಗೆ ಹೋಗೋ ಅವಕಾಶ ಇದೆ, ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗೋ ಅವಕಾಶ ಇದೆ. ಯಾಕೆಂದರೆ ಹಿಂದೆ ಜಸ್ಟಿಸ್ ಕುಮಾರ್ ಅವ್ರದ್ದು ಸಕ್ಸಿಷನ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಅವ್ರ ಜಡ್ಜ್ಮೆಂಟ್ ಬಂತು. ಸೊ ಅದನ್ನು ಯಾರೂ ಕ್ವಶನ್ ಮಾಡಲಿಲ್ಲ. ಅಂದರೆ ಹೆಣ್ಮಕ್ಳಿಗೆ ಹಕ್ಕು ಇದೆಯೋ ಇಲ್ವೋ ಅವರ ತಂದೆ ಆಸ್ತಿನಲ್ಲಿ ಅಂತೇಳಿ. ಅದು ಬಹಳ ಕಾಲ ಅದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇತ್ತು. ಮತ್ತು ಸುಪ್ರೀಂ ಕೋರ್ಟಲ್ಲಿ ಅದು ಕೆಲವು ಬೇರೆ ಬೇರೆ ಪ್ರಕರಣಗಳಲ್ಲಿ ಮಾರ್ಪಾಡಾಯಿತು. ಸೊ ಹಾಗಾಗಿ ಇವತ್ತಿನ ಮಟ್ಟಕ್ಕೆ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಲ್ಲ. ಬಟ್ ಈ ಜಡ್ಜ್ಮೆಂಟಲ್ಲಿ ಐ ಥಿಂಕ್ ಮೆರಿಟ್ ಸ್ವಲ್ಪ ತಪ್ಪಾಗಿದೆ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ಭಾಳ ಪ್ರಮುಖವಾಗಿ ಅವರು ಏನು ಕೊನೆ 197ನೇ ಪೇಜು 96-97 ಕೊಟ್ಟಿದ್ದಾರೆ. 11 ಪಾಯಿಂಟ್ಸ್ ಏನು ಅಬ್ಸರ್ವೇಷನ್ ಮಾಡಿದ್ದಾರೆ. 11ನೇ ಪಾಯಿಂಟು ಇಟ್ ಈಸ್ ನಾಟ್ ಅಕಾರ್ಡಿಂಗ್ ಟು ದ ಪ್ರಾವಿಷನ್ ಆಫ್ ಲಾ. ಅವರು ಎಲ್ಲೋ ಒಂದು ಕಡೆ ಮ್ಯಾಜಿಸ್ಟ್ರೇಟ್ ಶೂ ಒಳಗಡೆ ಹೈಕೋರ್ಟ್ ಸ್ಟೆಪ್ ಇನ್ ಟು ದ ಶೂಸ್ ಆಫ್ ದ ಮ್ಯಾಜಿಸ್ಟ್ರೇಟ್ರು. ಸೊ ಅವರು ಮ್ಯಾಜಿಸ್ಟ್ರೇಟ್ ಕಾಗ್ನಿಸೆನ್ಸ್ ತಗೋಬೇಕೋ ಬೇಡ ಅಂತ ತೀರ್ಮಾನ ಮಾಡೋರು ಮ್ಯಾಜಿಸ್ಟ್ರೇಟ್ರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಇದೇ ಪ್ರಶ್ನೆ ಇದೆ, ಅವರು ಉತ್ತರ ಕೊಡಬೇಕು. ಅವ್ರು ಉತ್ತರ ಕೊಡಬೇಕಾಯ್ತು. ಇದು ಇವರೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಅಂದರೆ ಇವರೇ ಕನ್ಕ್ಲೂಷನ್ಗೆ ಬಂದುಬಿಟ್ಟಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಅಲ್ಲಿ ಹೈಕೋರ್ಟ್ ತಪ್ಪನ್ನು ಮಾಡಿದೆ ಅಂತೇಳಿ ಆ್ಯಸ್ ಎ ಅಡ್ವೊಕೇಟ್ ಇಟ್ ಈಸ್ ಮೈ ಒಪಿನಿಯನ್. ಮತ್ತು ಇನ್ನೂ ಭಾಳ 11ನೇದೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಹೇಳಿ. The facts narrated in the petition would undoubtedly require an investigation. ಈ ಸೆಂಟೆನ್ಸ್ ಹೈಕೋರ್ಟ್ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ ಅಂತ. The facts narrated in the petition would undoubtedly require an investigation in the teeth of the fact that the beneficiary of all these acts is not anybody outside but the wife of the petitioner ಅಂತ ಹೇಳ್ತಾರೆ. ಅದು ಸೆಕೆಂಡ್ ಲೈನು. ಇನ್ ದ ಟೀತ್ ಆಫ್ ದ ಫಸ್ಟ್ ಲೈನ್ ಇದೆಯಲ್ಲ, the facts narrated in the petition would undoubtedly require an investigation. Yes. ಇದು ಹೈಕೋರ್ಟ್ ಕೆಲಸ ಅಲ್ಲ ಈ ಪಿಟಿಷನ್ನಲ್ಲಿ. ಇದನ್ನು ಹೇಳಬೇಕಾಗಿದ್ದು ಕನ್ಸರ್ನ್ ಮ್ಯಾಜಿಸ್ಟ್ರೇಟ್ರು. ಇನ್ವೆಸ್ಟಿಗೇಷನ್ ರಿಕ್ವೈರ್ಮೆಂಟ್ ಇದೆಯೋ ಇಲ್ವೋ, ಪ್ರೈಮಾ ಫೇಸಿ ಕೇಸ್ ಇದೆಯೋ ಇಲ್ವೋ, ತಪ್ಪು ಮಾಡಿದಾರೋ ಇಲ್ವೋ, ಅವ್ರ ಕನ್ಕ್ಲೂಷನ್ಗೆ ಬರಬೇಕಾಯ್ತು. ಇಲ್ಲಿ ಹೈಕೋರ್ಟೇ ಕನ್ಕ್ಲೂಷನ್ಗೆ ಬಂದುಬಿಟ್ಟಿದೆ. ಇದು ತಪ್ಪು. ಇಲ್ಲಿ ಬಂದು ಹೈಕೋರ್ಟ್ ಮುಂದೆ ಇದ್ದಂಥ ಪ್ರಶ್ನೆ ಸ್ಯಾಂಕ್ಷನ್ ಕೊಟ್ಟಿದ್ದು ಸರಿನೋ ತಪ್ಪೋ, ಇಟ್ ಈಸ್ ಅಕಾರ್ಡಿಂಗ್ ಟು ದ ಪ್ರಾವಿಷನ್ ಆಫ್ ಲಾ ಆರ್ ನಾಟ್. ಇಷ್ಟೇ ಹೈಕೋರ್ಟ್ ಮುಂದೆ ಇದ್ದಂಥ ಪ್ರಶ್ನೆ. ಇಲ್ಲಿ ಹೈಕೋರ್ಟ್ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಇವ್ರು ಈ ಪಾಯಿಂಟ್ ಕೊಟ್ಟಾಗ ಇನ್ನೆವಿಟಬಲಿ ಮ್ಯಾಜಿಸ್ಟ್ರೇಟ್ ಅಷ್ಟು ಗಿವ್ ದ ಸಮನ್ಸ್. ಈ ಥರದ್ದು ಅಂದರೆ ಕಾಗ್ನಿಸೆನ್ಸ್ ತಗೊಳ್ಳೇಬೇಕು ಅನ್ನೋ ಒಂದು ಸಂದರ್ಭ ಸೃಷ್ಟಿ ಮಾಡಿದ್ದಾರೆ. ಇಟ್ ಈಸ್ ರಾಂಗ್. ಸೊ ಇಲ್ಲಿ ಕೊಡಬೇಕಾದ್ರೆ ನೀವು ಸ್ಯಾಂಕ್ಷನ್ ಕೊಟ್ಟಿರೋದು ಮತ್ತೊಂದು, ಇಟ್ ಈಸ್ ಸೆಕೆಂಡ್ರಿ. ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಸಲ್ಲಿಸಿರುವ ಅರ್ಜಿಯ ಪರವಾಗಿ ಸೀನಿಯರ್ ಕೌನ್ಸಿಲ್ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದ ಮಂಡನೆ ಮಾಡಿದ್ದಾರೆ. ವಾದ ಪೂರ್ತಿ ಆಗಿದೆ. ಜಡ್ಜ್ಮೆಂಟ್ ಕೊಡೋದು ಬಾಕಿ ಇದೆ. ಕೃಷ್ಣ ಗಜಾನನ್ ಭಟ್ ಅವರು ಜಡ್ಜ್ಮೆಂಟ್ ಕೊಡೋದು ಬಾಕಿ ಇದೆ. ತನಿಖೆ ಆಗಬೇಕಾ ಆಗಬಾರ್ದಾ ಅಂತ ಜಡ್ಜ್ಮೆಂಟ್ ಕೊಡ್ಬೇಕು ಅವರು. ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಹೇಳಿದ್ಮೇಲೆ ಅಲ್ಲಿ ಜಡ್ಜ್ಮೆಂಟ್ ಏನು ಬೇರೆ ಆಗೋದಕ್ಕೆ ಸಾಧ್ಯ ಅನ್ನೋದು ಆನ್ಸರ್ ಮಾಡ್ಬಿಡ್ಲಾ? ಈಗಲೇ ಆನ್ಸರ್ ಮಾಡ್ಬಿಡ್ಲಾ? ನಾನು ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಸರ್, ಅದು ಎಂಟೈರ್ ಇಶ್ಯೂ ಬಿಫೋರ್ ದ ಹೈಕೋರ್ಟ್ ವಾಸ್ ಸೆಕ್ಷನ್ 17A. whether the governor should give a approval under section 17A. 17A ನಲ್ಲಿ 3 ಬರ್ತದೆ. ಒಂದು ಇನ್ವೆಸ್ಟಿಗೇಷನ್, ಇನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್. ಸೆಕ್ಷನ್ 17A ಮಾಡಬೇಕಾದ್ರೆ ವೆದರ್ ದೆರ್ ಇಸ್ ಅ ನೀಡ್ ಫಾರ್ ಎನ್ಕ್ವೈರಿ, ನೀಡ್ ಫಾರ್ ಇನ್ಕ್ವೈರಿ ಆರ್ ನೀಡ್ ಫಾರ್ ಇನ್ವೆಸ್ಟಿಗೇಷನ್. ದೇರ್ ಫಾರ್ ನೀವು ಪ್ಯಾರಾಗ್ರಾಫ್ 11 ಈಸ್ ರೆಫರಬಲ್ ಟು ಸೆಕ್ಷನ್ 17A ಅಷ್ಟೇ. ಮ್ಯಾಜಿಸ್ಟ್ರೇಟ್ ಪವರ್ ಅಲ್ಲ ಅದು. ಮ್ಯಾಜಿಸ್ಟ್ರೇಟ್ ಪವರ್ ಬರೋದು ಬೇರೆ. ಇದರಲ್ಲಿ 17A ಕನ್ಸಿಡರ್ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಉಚ್ಚ ನ್ಯಾಯಾಲಯ ಹೇಳಿದೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂಡರ್ ಸೆಕ್ಷನ್ 17A ಇದು ತಕ್ಕದಾದಂಥ ಒಂದು ಕೇಸ್ ಅಂತ ಹೇಳಿದ್ರು. ಅಷ್ಟೇ ಹೊರತು ಇಬ್ರು ವಕೀಲರೇ ಇದ್ದಾರೆ ನೋಡಿ. ಕರೆಕ್ಟ್. ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಬರ್ತೀನಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.